ಇದು ನಾನು ಥಿಯೇಟ್ರಲ್ಲಿ ನೋಡಿದಂತಹ NBK's ಫಸ್ಟ್ ಫಿಲ್ಮ್. ಥಿಯೇಟ್ರಲ್ಲಿ ಸೌಂಡ್ ಕಮ್ಮಿ ಕೊಟ್ಟಿದ್ದಾರಾ ಅಂತ ಅನ್ಸಕ್ಕೆ ಶುರು ಆಗಿದ್ದು ನನಗೆ ಉತ್ತರ ಕೊಟ್ಟಿದ್ದು ದ ಗಾಡ್ ಆಫ್ ಮಾಸಸ್ ಅನ್ನೋ ಟೈಟಲ್ ಕಾರ್ಡ್. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 13ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ಬಾಬಿ ಕೋಲೀಸ್ ಡಾಕು ಮಹಾರಾಜ್. ಪ್ಲಾಟ್: ಲೋಕಲ್ MLA ಹಾಗೂ ಅವನ ತಮ್ಮನಿಂದ ತನ್ನ ಎಸ್ಟೇಟ್, ಶಾಲೆ ಹಾಗೂ ಕುಟುಂಬಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಗೋವಿಂದ್ ಅನ್ನೋ ಒಬ್ಬ ಮನೆ ಕೆಲಸದವನ ಸಹಾಯದಿಂದ ಮಾಸ್ಟರ್ಸ್ ಇನ್ ಮರ್ಡರ್ಸ್ ಹೊಂದಿರುವಂತಹ ನಾನಾಜಿ AKA ಸೀತಾರಾಮ್ ಅವ್ರನ್ನ ಸಾಹುಕಾರ ಒಬ್ಬ ತನ್ನ ಮನೆಯ ರಕ್ಷಣೆಗೆ ಕರೆಸ್ಕೊಳ್ತಾನೆ. ಅಲ್ಲಿಂದ ಚಿತ್ರದ ಕತೆ ಎಲ್ಲಿಗೆ ಸಾಗುತ್ತೆ ಅನ್ನೋದು ಚಿತ್ರದ ಪ್ಲಾಟ್. ಇಲ್ಲಿ ನನಗೆ ಇಷ್ಟ ಆಗಿದ್ದು ಬಾಲಯ್ಯ ಅವರ ಹಳೆ ಫಿಲ್ಮ್ಗಳಲ್ಲಿ ವರ್ಕ್ ಆಗ್ತಿರೋ ಎಲಿಮೆಂಟ್ಸ್ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ದಿರಾ ಅವನ್ನೆಲ್ಲ ಹಾಗೆ ಇಟ್ಕೊಂಡಿರೋದು. ಇನ್ಫ್ಯಾಕ್ಟ್ ಅದನ್ನು ಇನ್ನೂ ಎನ್ಹಾನ್ಸ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಫಿಲಿಮಲ್ಲಿ ಅವರ ಪ್ರೈಮಲ್ಲಿ ತಮನ್ ಅವರು ಕಾಣಿಸ್ಕೊಳ್ತಾರೆ. ಆ ಸ್ಪೆಷಲ್ ಮೆನ್ಷನ್ ಟು ದಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಸಾಂಗ್ಸ್. NBK ಅವರ ಈ ಫಿಲಿಮ್ನ ಎಡಿಟ್ ಮಾಡಿರೋ ರೀತಿಯಲ್ಲಿ ಫ್ರೆಶ್ನೆಸ್ ಕಾಣುತ್ತೆ. ಹಾಗೆ ಬೇಡದೇ ಇರೋ ಜಾಗಗಳಲ್ಲಿ ಫೈಟ್ ಸೀಕ್ವೆನ್ಸ್ಗಳನ್ನ ಹ್ಯಾಂಡಲ್ ಹಾಗೆ ಅವಾಯ್ಡ್ ಮಾಡಿರೋ ರೀತಿ ನನಗಿಷ್ಟ ಆಯಿತು. ಫಸ್ಟ್ ಹಾಫ್ ಪೂರ್ತಿ ಒಂದೇ ಒಂದು ಹಾರ್ಡ್ ಸ್ಪೀಡ್ ಬ್ರೇಕರ್ ಆಯಿತು ಅನ್ನೋದು ಬಿಟ್ಟರೆ ಒಂದೊಳ್ಳೆ ಫುಲ್ ಮೀಲ್ಸ್ ಅನ್ಬೋದು ಕಮರ್ಷಿಯಲ್ ಪಾಟ್ ಬಾಯ್ಲರ್ಸ್ನ ಇಷ್ಟಪಡೋರಿಗೆ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದರೆ ಆ್ಯಸ್ ಯೂಶುವಲ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋ ಸ್ಕೋಪ್ ಇದ್ದಿದ್ದು ಹಾಗೆ ಸ್ಕೋರ್ ಮಾಡಿರೋದು ಬಾಲಯ್ಯ ಅವರು. ಇನ್ಫ್ಯಾಕ್ಟ್ ಹಿ ಲುಕ್ಸ್ ವೆರಿ ಕನ್ವಿನ್ಸಿಂಗ್ ವೈಲ್ ಹಿ ಪ್ಲೇಸ್ ದಿ ಸಾಫ್ಟ್ ಸೀನ್ಸ್ ಆಫ್ ನಾನಾಜಿ. ಕನ್ನಡದ 2 ಒಳ್ಳೆ ಕಲಾವಿದರಾದ ರಿಷಿ ಹಾಗೂ ಶ್ರದ್ಧಾ ಶ್ರೀನಾಥ್ ಅವರಿಗೆ ಫಿಲಿಮ್ನಲ್ಲಿ ಒಳ್ಳೆ ಪಾತ್ರಗಳು ಸಿಕ್ಕಿರೋದು ನೋಡಿ ಖುಷಿಯಾಯಿತು. ಬಾಬಿ ಡಿಯಾಲ್ ಅವರಿಗೆ ಕೊಟ್ಟಿರೋ ಪಾತ್ರ ಅವರು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ಬೋದು. ಇನ್ನು ನೆಗೆಟಿವ್ಸ್ ವಿಚಾರಕ್ಕೆ ಬಂದರೆ ಫಿಲಿಮ್ ಸೆಕೆಂಡ್ ಹಾಫ್ರ ಫ್ಲ್ಯಾಶ್ ಬ್ಯಾಕ್ ಪೋರ್ಷನಲ್ಲಿ ಸ್ವಲ್ಪ ಪೇಸ್ ಕಳ್ಕೊಳ್ಳುತ್ತೆ. ಹಾಗೆ ಈ ಒಂದು ಎಪಿಸೋಡ್ನ ಸ್ವಲ್ಪ ಟ್ರಿಮ್ ಮಾಡಿದರೆ ಚಿತ್ರದ ಕ್ಲೈಮ್ಯಾಕ್ಸ್ ಪೋರ್ಷನ್ನ ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಯಾಕ್ಟ್ಫುಲ್ಲಾಗಿ ಮಾಡ್ಬೋದಿತ್ತೇನೋ ಅನ್ನಿಸ್ತು. ಅದನ್ನು ಬಿಟ್ಟರೆ ಒಂದು SI ಕ್ಯಾರೆಕ್ಟರ್ನ SI ಕ್ಯಾರೆಕ್ಟರ್ ರೀತಿಯಲ್ಲೇ ತೋರಿಸಿದ್ರೆ ಟ್ರೀಟ್ ಮಾಡಿದಿದ್ರೆ ಚೆನ್ನಾಗಿರೋದು ಅಂದರೆ ತಪ್ಪಾಗಲ್ಲ. ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ಸ್ನ ನೀವು ಇಷ್ಟಪಡೋರಾಗಿದ್ದು ಸೆಕೆಂಡ್ ಹಾಫ್ ಸ್ವಲ್ಪ ಪೇಷನ್ಸ್ ಟೆಸ್ಟ್ ಮಾಡಿದ್ರು ಬಾಲಯ್ಯ ಬಾಬು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಇದ್ದರೆ ನೀವು ಈ ಫಿಲ್ಮ್ನ ಖಂಡಿತ